ಅಮೆರಿಕ ಸಂಯುಕ್ತ ಸಂಸ್ಥಾನದ ಈಜುತಾರೆ ಕೆಟಿ ಲೆಡಿಕಿಯವರು ಒಂದೇ ಒಲಿಂಪಿಕ್ಸ್ನಲ್ಲಿ 4 ಬಂಗಾರದ ಪದಕ ಗೆದ್ದು ಮೈಕೆಲ್ ಫೆಲ್ಪ್ಸ್ರ ಒಂದು ಒಲಿಂಪಿಕ್ಸ್ ಸಾಧನೆಯನ್ನು ಸರಿಗಟ್ಟಿದ ಮೊದಲ ಮಹಿಳೆ ಎನಿಸಿದರು. 2012ರ ಒಲಿಂಪಿಕ್ಸ್ನಲ್ಲಿ ಒಂದು ಚಿನ್ನ ಮಾತ್ರ ಗೆದ್ದಿದ್ದ ಲೆಡಿಕಿಯವರು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 4 ಬಂಗಾರ 1 ಬೆಳ್ಳಿ ಗೆದ್ದರು. 13 ವರ್ಷಗಳಿಂದ ಲೆಡಿಕಿಯವರು 800 ಮೀಟರ್ ಫ್ರೀಸ್ಟೈಲ್ ಈಜಿನಲ್ಲಿ ಸೋತಿಲ್ಲ. ಕೊನೆಗೂ ಸೋತು ಬೆಳ್ಳಿ ಜಯಿಸಿದರು. ಮೈಕೆಲ್ ಫೆಲ್ಪ್ಸ್ 23 ಬಂಗಾರ ಸಹಿತ 28 ಒಲಿಂಪಿಕ್ಸ್ ಪದಕ ಗೆದ್ದಿದ್ದಾರೆ. ಒಟ್ಟಾರೆ 2ನೇ ಮತ್ತು ಮಹಿಳೆಯರಲ್ಲಿ ಮೊದಲ ಸ್ಥಾನಕ್ಕೆ ಲೆಡಿಕಿಯೇರಿದ್ದಾರೆ. ಮಹಿಳೆಯರಲ್ಲಿ ಅತಿ ಹೆಚ್ಚು ಒಲಿಂಪಿಕ್ಸ್ ಪದಕ ಗೆದ್ದ ಸಾಧಕಿ ರಷ್ಯಾದ ಜಿಮ್ನಾಸ್ಟಿಕ್ಸ್ ದಂತಕತೆ ಲಾರಿಸಾರದು. ಅವರು 9 ಸ್ವರ್ಣ ಸೇರಿ 16 ಪದಕ ಗೆದ್ದಿದ್ದರು. ಲೆಡಿಕಿಯವರು ಈಗ ಲಾರಿಸಾರ 9 ಬಂಗಾರದ ಪದಕಗಳ ದಾಖಲೆ ಸರಿಗಟ್ಟಿದ್ದಾರೆ.